ಓಂ ಆಕಾಶಸ್ಥಲ್ಲಿಂಗಾತ್ ಓಂ ಅಂತರಃ ಖವತ್. ಈ ಭಗವಂತ ಆಕಾಶದಂತೆ ನಮಗೆ ಅವಕಾಶವನ್ನು ಕೊಡುವವನಾಗಿದ್ದಾನೆ ಅಂತ ಈ ಹಿಂದೆ ಬಂತು. ಅದನ್ನ ಯಥಾಕಾಶ ಅನ್ನುವ ಈ ಶಬ್ದದಲ್ಲಿ ಪೂರ್ಣವಾಗಿ ವಿವರಿಸಿದ್ದಾರೆ. ಯಥಾ ಆಕಾಶ ಪ್ರಾಣಿ ಸಂಚಾರಾದ್ಯನುಕೂಲ ವಿವರತ್ವ ಶಬ್ದಿತ ಅವಕಾಶವಾನ್ ಅಂತ ಹೀಗೆ ಶಬ್ದ ಇದೆ. ಅಲ್ಲಿ ಆಕಾಶ ಎಂಬುದು ಅವಕಾಶವುಳ್ಳದ್ದಾಗಿದೆ. ಆಕಾಶ ಅವಕಾಶವಾನ್ ಯಥಾ, ಆಕಾಶವು ಹೇಗೆ ಅವಕಾಶವುಳ್ಳದ್ದಾಗಿದೆಯೋ ಹಾಗೆ ವಿಷ್ಣುವು ಕೂಡ ಅವಕಾಶವುಳ್ಳವನಾಗಿದ್ದಾನೆ. ಅವಕಾಶವಾನ್ ಅಂತ ಅಲ್ಲಿ ವಿಷ್ಣುವಾಖ್ಯ ಆಕಾಶ ಅವಕಾಶವಾನ್ ಅಂತ ಕೊನೆಗನ್ವಯ. ಆ ಆಕಾಶದಲ್ಲಿರುವಂತಹ ಅವಕಾಶ ಹಾಗೆ ವಿಷ್ಣುವಿನಲ್ಲಿರುವಂತಹ ಅವಕಾಶ ಇವೆರಡೂ ಕೂಡ ಪ್ರಾಣಿ ಸಂಚಾರಕ್ಕೆ ಅನುಕೂಲ ಆಗಿವೆ. ಪ್ರಾಣಿ ಸಂಚಾರ ಅನುಕೂಲ ಅಂತ ಅನ್ನೋದು ಪ್ರಾಣಿ ಸಂಚಾರಾದ್ಯನುಕೂಲ, ಪ್ರಾಣಿಗಳ ಸಂಚಾರಕ್ಕೆ. ಮತ್ತೆ ಶಬ್ದದ ಸಂಚಾರ, ಶಬ್ದವು ಕೂಡ ಆಕಾಶದ ಮೂಲಕನೇ ಸಂಚಾರ ಮಾಡಬೇಕು. ಹೀಗೆ ಪ್ರಾಣಿ ಸಂಚಾರಾದ್ಯನುಕೂಲ ಅನ್ನೋ ಶಬ್ದ ಇದೆಯಲ್ಲ, ಅದು ಅವಕಾಶಕ್ಕೆ ವಿಶೇಷಣ. ಆ ವಾಕ್ಯವನ್ನು ಗಮನಿಸುವಾಗ ಕೆಲವು ಬಾರಿ ಕನ್ಫ್ಯೂಸ್ ಆಗ್ತದೆ. ಪ್ರಾಣಿ ಸಂಚಾರಾದ್ಯನುಕೂಲವಾದದ್ದು ವಿವರತ್ವ ಅಂತ ಹೀಗೆ ಅನಿಸ್ಬಿಡ್ತದೆ ಆ ಮೊದಲನೇ ವಾಕ್ಯ ನೋಡಿದಾಗ. ಯಥಾ ಆಕಾಶ ಪ್ರಾಣಿ ಸಂಚಾರಾದ್ಯನುಕೂಲ ವಿವರತ್ವ ಅಂತಿದೆಯಲ್ಲ, ವಿವರತ್ವ ಅನ್ನೋದಕ್ಕಿಂತ ಮುಂಚೆ ಪ್ರಾಣಿ ಸಂಚಾರಾದ್ಯನುಕೂಲ ಅಂತ ಇರುವುದರಿಂದ ಪ್ರಾಣಿ ಸಂಚಾರಾದ್ಯನುಕೂಲ ಅನ್ನುವುದನ್ನ ವಿವರ ಅನ್ನೋದಕ್ಕೆ ನಾವು ವಿಶೇಷಣ ಮಾಡ್ಕೋಬೇಕೇನೋ ಅಂತ ಅನಿಸ್ತದೆ. ಹಾಗಲ್ಲ, ಈ ಮುಂದಿನ ವಾಕ್ಯ ಗಮನಿಸಬೇಕು. ಇತಿ ಸುಧೋಕ್ತ ದಿಶಾ ಆಕಾಶ ಪದ ಪ್ರವೃತ್ತಿ ನಿಮಿತ್ತಭೂತ ವಿವರತ್ವ ಶಬ್ದಿತ ಪ್ರಾಣಿ ಸಂಚಾರಾದ್ಯನುಕೂಲ ಆಕಾಶವಾನ್. ಪ್ರಾಣಿ ಸಂಚಾರ ಅನುಕೂಲ ಅಂತನ್ನೋದು ಆಕಾಶಕ್ಕೆ ವಿಶೇಷಣ, ಅದನ್ನ ಸ್ಪಷ್ಟಪಡಿಸ್ಕೋಬೇಕು. ಮತ್ತೆ ವಿವರತ್ವ ಶಬ್ದಿತ ಅಂತನ್ನೋದು ಕೂಡ ಆಕಾಶಕ್ಕೆ ವಿಶೇಷಣ. ಹೀಗೆ ಯಥಾಕಾಶ ಅನ್ನುವಂತಹ ಮೊದಲನೇ ವಾಕ್ಯದಲ್ಲಿ ಪ್ರಾಣಿ ಸಂಚಾರಾದ್ಯನುಕೂಲ ಅಲ್ಲೊಂದು ಕಾಮ ಹಾಕೊಂಡ್ರೆ ಒಳ್ಳೆಯದು, ಅದು ನಮಗೆ ಸ್ಪಷ್ಟತೆಗೆ ಕಾರಣ ಆಗ್ತದೆ. ಅನುಕೂಲ ಮತ್ತೆ ವಿವರತ್ವ ಶಬ್ದಿತ ಇವೆರಡೂ ಕೂಡ ಅವಕಾಶಕ್ಕೆ ವಿಶೇಷಣ ಅಲ್ಲಿ. ಹಾಗೇನೆ ಮುಂದಿನ ವಾಕ್ಯದಲ್ಲೂ ಕೂಡ ವಿವರತ್ವ ಶಬ್ದಿತ ಅಂತನ್ನೋದು ಅಲ್ಲೊಂದು ಕಾಮ, ಹಾಗೇನೆ ಪ್ರಾಣಿ ಸಂಚಾರಾದ್ಯನುಕೂಲ ಅಂತನ್ನೋದು ಇವೆರಡೂ ಕೂಡ ಆ ವಿವರತ್ವ ಶಬ್ದಿತ ಹಾಗೆ ಪ್ರಾಣಿ ಸಂಚಾರಾದ್ಯನುಕೂಲ ಅನ್ನೋದು ಎರಡೂ ಕೂಡ ಅವಕಾಶಕ್ಕೆ ವಿಶೇಷಣ ಆಗಿವೆ ಅಂತಿಷ್ಟು ಅಲ್ಲಿ ಬಂದಿದೆ. ಈಗ ಆಕಾಶನಂ ಅವಕಾಶ ಇತಿ ಸುಧೋಕ್ತ ದಿಶಾ ಅಂತ ಬಂದಿದೆ. ಸುಧಾದಲ್ಲಿ ಅದನ್ನು ಹೇಗೆ ವಿವರಿಸಿದ್ದಾರೆ ಅಂತ ಅನ್ನೋದನ್ನ ಒಂದು ಬಾರಿ ನಾವು ಅವಲೋಕಿಸಬೇಕು. ಮೊನ್ನೆ ದಿವಸ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ದೆ. ಈ ಆಕಾಶನಂ ಅವಕಾಶ ಅನ್ನೋ ಶಬ್ದ ಎಲ್ಲಿ ಬಂದಿದೆ ಅನ್ನೋದನ್ನ ಅದು ಜಯತೀರ್ಥರು ಸುಧಾಕಾರರು ಸಿದ್ಧಾಂತ ಮಾಡುವ ಪ್ರಸಂಗದಲ್ಲಿ ಬಂದಿದೆಯೋ ಮತ್ತೆ ಪೂರ್ವಪಕ್ಷ ಮಾಡುವ ಪ್ರಸಂಗದಲ್ಲಿ ಬಂದಿದೆಯೋ ಅಂತ ಅನ್ನೋದನ್ನ ಸ್ವಲ್ಪ ನಾವು ಸ್ಪಷ್ಟವಾಗಿ ನೋಡಬೇಕು. ಅಧಿಭೂತ ವಿಷಯ ಸಮನ್ವಯಂ ಪ್ರತಿಪಾದಯಿಷು ಆಕಾಶ ಶಬ್ದಸ್ಯ ಭೂತೇಷು ಪ್ರಾಧಾನ್ಯ ತಚ್ಛಬ್ದ ಸಮನ್ವಯಂ ಹರಾವಾಹ ಸೂತ್ರಕಾರ ಅಂತ ನ್ಯಾಯಸುಧಾದ ಮಾತು. ಆ ಆಕಾಶಾಧಿಕರಣದಲ್ಲಿ ಅಧಿಭೂತಗಳು ಅಂದ್ರೆ ಆಕಾಶ, ಪೃಥ್ವಿ ಮೊದಲಾದ ಎಲ್ಲ ಅಧಿಭೂತಗಳು, ಅವುಗಳೆಲ್ಲದ ಶಬ್ದಗಳ ಸಮನ್ವಯವನ್ನು ಕೂಡ ಭಗವಂತನಲ್ಲಿ ಮಾಡಬೇಕಾಗಿದೆ. ಅದಕ್ಕಾಗಿ ಮೊದಲು ಇರುವಂಥದ್ದು ಪ್ರಧಾನವಾದದ್ದು ಆಕಾಶ. ಅದರಲ್ಲಿ ಆ ಆಕಾಶ ಎಂಬ ಶಬ್ದದ ಸಮನ್ವಯವನ್ನೇ ಹರವು ಆಹ ಭಗವಂತನಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಸೂತ್ರಕಾರರು. ಛಂದೋಗಾಹ ಪಠಂತಿ, ಛಾಂದೋಗ್ಯ ಶಾಖೆ ಸಾಮವೇದದ ಉಪನಿಷತ್ತದು. ಅದರಲ್ಲಿ ಏನು ವಾಕ್ಯ ಇದೆ ಅಂತ ಅನ್ನೋದನ್ನ ಮೊನ್ನೆ ನೋಡಿದ್ದೀವಿ, ಮತ್ತೊಂದು ಬಾರಿ ನೋಡೋಣ ಅಷ್ಟೇ. ಅಸ್ಯ ಲೋಕಸ್ಯ ಕಾ ಗತಿ, ಈ ಜಗತ್ತಿಗೆ ಏನು ಗತಿ ಅಂತ ಕೇಳಿದಾಗ ಆಕಾಶ ಇತಿ ಹೋವಾಚ, ಅದಕ್ಕೆ ಉತ್ತರ ಕೊಡುವವರು ಆಕಾಶವೇ ಇದಕ್ಕೆ ಗತಿ ಅಂತ ಉತ್ತರ ಕೊಟ್ಟಿದ್ದಾರೆ. ಛಾಂದೋಗ್ಯೋಪನಿಷತ್ತಿನ ಆ 1ನೇ ಅಧ್ಯಾಯದ 9ನೇ ಖಂಡ ಅದು. ಅಲ್ಲಿ ಈ ತರ ಪ್ರಶ್ನೆ ಇದೆ, ಅಸ್ಯ ಲೋಕಸ್ಯ ಕಾ ಗತಿ ರೀತಿ. ಶಿಲಕ ಅನ್ನುವನು ಈ ತರ ಪ್ರಶ್ನೆ ಮಾಡಿದ, ಈ ಜಗತ್ತಿಗೆ ಗತಿ ಯಾರು ಅಂತ. ಅದು ವಸ್ತುತಃ ಜಗತ್ತಿಗೆ ಅಭಿಮಾನಿಯಾದಂತಹ, ಪೃಥ್ವಿಗೆ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮ, ಅವನಿಗೆ ಆಶ್ರಯ ಯಾರು ಅಂತ ಹೀಗೆಲ್ಲ ಪ್ರಶ್ನೆ ಇದೆ ಇಲ್ಲಿ. ಆದ್ರೆ ನಮಗಲ್ಲಿ ಸ್ಥೂಲ ದೃಷ್ಟಿಗೆ ನೋಡಿದಾಗ ಈ ಜಗತ್ತಿಗೆ ಯಾರು ಗತಿ ಅಂತ ಈಗ ಪ್ರಶ್ನೆ ಬರ್ತದೆ. ಈ
ಈ ಛಾಂದೋಗ್ಯೋಪನಿಷತ್ತಿನ ಈ ಭಾಗ ನಡೆಯೋದು ಒಬ್ಬ ಕ್ಷತ್ರಿಯ ಮತ್ತು ಇಬ್ಬರು ಬ್ರಾಹ್ಮಣರು ಇವರು ಪರಸ್ಪರ ಚರ್ಚೆ ನಡೀತಾ ಇದ್ದಾರೆ. ಆಶ್ರಯದ ಪ್ರಶ್ನೆ ನಡೆದಿದೆ. ಪೃಥ್ವಿ ಲೋಕಕ್ಕೆ ಯಾವುದು ಆಶ್ರಯ ಅಂತ. ಅಸ್ಯ ಲೋಕಸ್ಯ ಕಾಗತಿ ಅಂದ್ರೆ ಪೃಥ್ವಿಗೆ ಆಶ್ರಯ ಯಾವುದು ಅಂತ. ಅದಕ್ಕೆ ಉತ್ತರ ಆಕಾಶವೇ ಪೃಥ್ವಿಗೆ ಆಶ್ರಯ ಅಂತ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಕೊಡುವವನು ಈಗ ಪ್ರವಾಹಣ ಅಂತ. ಅಲ್ಲಿ ನಾವು ನೋಡಿದಲ್ಲ, ಒಬ್ಬ ಕ್ಷತ್ರಿಯ ಮತ್ತು ಇಬ್ಬರು ಬ್ರಾಹ್ಮಣರು ಅಂತ. ಒಬ್ಬ ಶಿಲಕ ಮತ್ತೊಬ್ಬ ದಾಲ್ಭ್ಯ ಅಂತ. ಶಿಲಕ ಮತ್ತು ದಾಲ್ಭ್ಯ ಅಂತನ್ನುವರು ಇಬ್ಬರಿದ್ದಾರೆ. ಮತ್ತೆ ಪ್ರವಾಹಣ ಅಂತನ್ನುವನೊಬ್ಬ ಕ್ಷತ್ರಿಯ ಇದ್ದಾನೆ. ಸ್ವಲ್ಪ ಏನಾದ್ರು ಹಿಂದೆ ಮುಂದೆ ಹೇಳಿರ್ಬೋದು ನಾನು. ಅಂತೂ ಈಗ ನಾವು ನೋಡ್ತಿರುವ ಭಾಗ ಏನಿದೆ, ಶಿಲಕನ ಪ್ರಶ್ನೆಗೆ ಪ್ರವಾಹಣ ಕೊಡುವಂತ ಉತ್ತರ ಇದೆ. ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ. ಎಲ್ಲಾ ಜೀವಗಳು ಕೂಡ ಆಕಾಶದಿಂದಲೇ ಹುಟ್ಟುತ್ತವೆ, ಮತ್ತೆ ಅವು ಆಕಾಶದಲ್ಲೇ ಲಯವನ್ನು ಹೊಂದುತ್ತವೆ. ಆಕಾಶೇ ಪ್ರತಿ ಅಸ್ತಂ ಯಾಂತಿ. ಆಕಾಶದಲ್ಲೇ ವಾಸ್ತವವನ್ನು ಹೊಂದುತ್ತವೆ. ಆಕಾಶ ಏವೇಭ್ಯ ಛಾಯಾನ್. ಇದನ್ನ ಸುಧಾದಲ್ಲಿ ಆ ಪೂರ್ಣ ಭಾಗವನ್ನು ವಿವರಿಸಿದ್ದಾರೆ. ಆಕಾಶವೇ ಎಲ್ಲದಕ್ಕಿಂತ ಶ್ರೇಷ್ಠ. ಆಕಾಶವೇ ಅದಕ್ಕೆ ಪರಾಯಣ. ಸಯೇಷ ಪರೋವರಿಯಾನ್. ಆಕಾಶವನ್ನ ಪರೋವರಿಯಾನ್, ಉದ್ಗೀತ, ಅದು ಅನಂತ ಅಂತ ಈ ಶಬ್ದಗಳಿಂದಲೂ ಕೂಡ ಅಲ್ಲಿ ಹೆಸರಿಸಿದ್ದಾರೆ. ತತ್ರ ಸಂಶಯ. ಅಲ್ಲೊಂದು ಸಂಶಯ ನಮಗೆ. ವಸ್ತುತಃ ನಾವೀಗ ಬ್ರಹ್ಮಸೂತ್ರ ಅನುಭಾಷ್ಯವನ್ನು ನೋಡ್ಲಿಕ್ಕೆ ಹೊರಟಿರೋದ್ರಿಂದ ಬ್ರಹ್ಮಸೂತ್ರ ಭಾಷ್ಯದಲ್ಲಿರೋದನ್ನೇ ಮುಂದೆ ಹೇಳ್ತೇನೆ. ಆದ್ರೆ ಸುಧೋಕ್ತ ದೇಶ ಅಂತ ರಾಘವೇಂದ್ರ ಸ್ವಾಮಿಗಳು ಸೂಚನೆ ಮಾಡಿದ್ರಿಂದ ಸುಧಾದಲ್ಲಿ ಏನ್ ಹೇಳಿದ್ದಾರೆ, ಅಲ್ಲಿ ವಾಕ್ಯ ಏನಿದೆ ಅಂತ ಅನ್ನೋದನ್ನು ಪೂರ್ಣವಾಗಿ ನೋಡ್ಲಿಕ್ಕಾಗಿ ಈ ಸುಧಾದಲ್ಲಿರುವುದನ್ನು ನಾನು ಗಮನಿಸ್ತಾ ಇದ್ದೀನಿ. ಅದೆಂದು ನಿಮಗೆ ಹೇಳ್ತಿದ್ದೇನೆ ಅಷ್ಟೇ. ಕಿಂ ಆಕಾಶ ಪರಮಾತ್ಮ ಉತ ಭೂತಮಿತಿ. ಇಲ್ಲಿ ಆಕಾಶ ಶಬ್ದದಿಂದ ವಾಚ್ಯನಾದವನು ಪರಮಾತ್ಮನೋ ಅಥವಾ ಭೂತನೋ ಅಂತ ಸಂಶಯ. ಭೂತಮಿತಿ ತಾವತ್ ಪ್ರಾಪ್ತಂ. ಭೂತಾಕಾಶವನ್ನೇ ಇಟ್ಕೊಳ್ಳೋಣ ಆಕಾಶ ಶಬ್ದದಿಂದ, ಪರಮಾತ್ಮನ ಯಾಕೆ ಅಂತ ಅಲ್ಲಿ ಪ್ರಾಪ್ತ ಅಂದ್ರೆ ಪ್ರಶ್ನೆ ಬಂದಿದೆ. ಯಾಕೆಂದ್ರೆ ಆಕಾಶ ಶಬ್ದಸ್ಯ ಯೋಗ ರೂಢಿಭ್ಯಾಂ ಭೂತೆ ಪ್ರಸಿದ್ಧತ್ವಾತ್. ಆಕಾಶ ಎಂಬ ಶಬ್ದವು ಯೋಗದ ಮೂಲಕ ಮತ್ತೆ ರೂಢಿಯ ಮೂಲಕ ಈ ಭೂತಾಕಾಶದಲ್ಲೇ ಪ್ರಸಿದ್ಧವಾಗಿದೆ. ಯೋಗ ಅಂದ್ರೆ ಆ ಸಮಂತಾತ್ ಕಾಶತೆ ಇತಿ ಆಕಾಶ. ಎಲ್ಲ ಕಡೆ ಪ್ರಕಾಶಿಸುವುದು ಅಂತ ಅರ್ಥ, ಮತ್ತೆ ಎಲ್ಲಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವುದು ಅಂತ ಅರ್ಥ. ಹೀಗೆಲ್ಲ ಅರ್ಥಗಳಿದೆ. ಆದ್ರಿಂದ ಇದು ಮೊದಲನೇದ್ದು ಯೋಗ. ಆಮೇಲೆ ರೂಢಿ ಅಂದ್ರೆ ಈ ಆಕಾಶ ಶಬ್ದ ಏನ್ ಅರ್ಥವನ್ನು ಹೇಳ್ತದೆ ಅನ್ನೋದನ್ನು ಗಮನಿಸಿದೆ. ಆಕಾಶ ಶಬ್ದವನ್ನು ಅನಾದಿ ಕಾಲದಿಂದ, ಅದೆಷ್ಟೋ ಕಾಲದಿಂದ ನಾವೆಲ್ಲರೂ ಕೂಡ ಈ ಜಾಗ ಎಂಬ ಅರ್ಥದಲ್ಲಿ ವ್ಯವಹಾರ ಮಾಡ್ತಾ ಬಂದಿದ್ದೇವೆ ಅಂತ ಅನ್ನೋದು ಮುಂದಿನ ಮಾತು. ಇದು ರೂಢಿ ಅಂತ ಕರೀತಾರೆ. ಹೀಗೆ ತಿಳಿದು ಪ್ರಯೋಗ ಮಾಡುವವರು ಯೋಗದ ಮೂಲಕ ಪ್ರಯೋಗ ಮಾಡ್ತಾರೆ. ಧಾತು, ಅದರ ಪ್ರತ್ಯಯ ಇತ್ಯಾದಿಗಳನ್ನು ಗಮನಿಸಿ, ಅದು ಯೋಗ. ಅದರ ಧಾತು ಪ್ರತ್ಯಯ ಇತ್ಯಾದಿಗಳ ಗೊಡವೆಗೆ ಹೋಗದೆ ನಮಗೆ ಭಾಷೆಯನ್ನು ಕಲಿಸಿದವರು ಯಾವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾ ಇದ್ರೋ ನಾವು ಹಾಗೆ ಪ್ರಯೋಗ ಮಾಡ್ತಾ ಇದ್ದೇವೆ ಅಂತ ಪ್ರಯೋಗ ಮಾಡ್ತಾ ಹೋದ್ರೆ ಅದಕ್ಕೆ ರೂಢಿ ಅಂತ ಕರೀತಾರೆ. ಇವೆರಡೂ ಅರ್ಥದಿಂದ ಯೋಗ ರೂಢಿಭ್ಯಾಂ ಭೂತೆ ಅಂದ್ರೆ ಭೂತಾಕಾಶದಲ್ಲಿ ಪ್ರಸಿದ್ಧವಾಗಿದೆ. ಇವೆಲ್ಲ ನ್ಯಾಯಸುಧಾದ ವಾಕ್ಯಗಳು. ಆಕಾಶನಂ ಅವಕಾಶತ್ವಂ ಖಲು ಆಕಾಶ ಶಬ್ದ ನಿರ್ವಚನ ಲಬ್ಧಂ. ಆ ಯೋಗದಿಂದ ನಮಗೇನು ಅರ್ಥ ತಿಳಿಯುತ್ತದೆ ಅನ್ನೋದನ್ನು ಸ್ವಲ್ಪ ವಿವರಿಸ್ತಾ ಇದ್ದಾರೆ ಜಯತೀರ್ಥರು. ಆಕಾಶನಂ ಅವಕಾಶತ್ವಂ. ಆಕಾಶನ ಅಂದ್ರೆ ಅವಕಾಶತ್ವ ಅಂತ ಅರ್ಥ. ಇದು ಆಕಾಶ ಎಂಬ ಶಬ್ದದಿಂದ ನಮಗೆ ಆಕಾಶ ಎಂಬ ಶಬ್ದದ ನಿರ್ವಚನದಿಂದ ತಿಳಿದು ಬರುವಂತಹ ಅರ್ಥ. ಇದು ಭೂತಾಕಾಶದಲ್ಲೇ ಪ್ರಸಿದ್ಧವಾಗಿದೆ. ಪ್ರಯೋಗಶ್ಚ ಲೋಕವೇದಯೋ ಆಕಾಶ ಶಬ್ದಸ್ಯ ಭೂತ ವಿಷಯ ಬಹುಲಃ. ಲೋಕದಲ್ಲಿ ನಾವು ದೈನಂದಿನ ವ್ಯವಹಾರದಲ್ಲಿ ಮತ್ತೆ ವೇದಗಳಲ್ಲೂ ಕೂಡ ಆಕಾಶ ಎಂಬ ಶಬ್ದವನ್ನ ಭೂತಾಕಾಶ ವಿಷಯದಲ್ಲೇ ಸಾಕಷ್ಟು ಪ್ರಯೋಗ ಮಾಡ್ತಾ ಇದ್ದೀವಿ. ಆದ್ರಿಂದ ಅದೇ ಭೂತಾಕಾಶವನ್ನೇ ಆಕಾಶ ಎಂಬ ಶಬ್ದದಿಂದ ಹೇಳುವುದು ಮುಖ್ಯ ಆಗ್ತದೆ. ಈ ಆಕಾಶಾಧಿಕರಣದ ನ್ಯಾಯಸುಧಾದ ವಾಕ್ಯಗಳನ್ನು ನಾವೀಗ ನೋಡಿದ್ವಿ. ಅಲ್ಲಿರುವಂತಹ ಪರಿಮಳದ ವಾಕ್ಯಗಳನ್ನು ಕೂಡ ಒಂದು ಬಾರಿ ಗಮನಿಸೋಣ. ಅಸ್ಯ ಲೋಕಸ್ಯ ಅನ್ನುವ ಜಯತೀರ್ಥರ ಸುಧಾದ ವಾಕ್ಯಕ್ಕೆ ಪೃಥ್ವಿ ಲೋಕ ಶಬ್ದೇನ ಅಂತ ಅರ್ಥ ಹೇಳ್ತಾರೆ. ಪೃಥ್ವಿಗೆ ಯಾರು ಆಶ್ರಯ ಅಂತ. ಯೋಗ ರೂಢಿಭ್ಯಾಂ ಇತ್ಯುಕ್ತಂ ಕ್ರಮೇಣ ವಿನಕ್ತಿ. ಯೋಗದ ಮೂಲಕ ಮತ್ತೆ ರೂಢಿಯ ಮೂಲಕ ಭೂತಾಕಾಶವನ್ನೇ ಹೇಳಬೇಕು ಅಂತ ಬಂತಲ್ಲ, ಅದನ್ನೇ ಆಕಾಶನಂ ಅವಕಾಶ ಅನ್ನೋದ್ರಿಂದ ಸ್ಪಷ್ಟಪಡಿಸ್ತಾ ಇದ್ದಾರೆ ಸುಧಾಕಾರರು. ಆಕಾಶನಂ ಇತ್ಯಾದಿನ ಪ್ರಾಣಿ ಸಂಚಾರ ಅನುಕೂಲತೆಯ ಸ್ಥಿತಿ ಆಕಾಶನಂ. ಆಕಾಶನಂ ಅಂದ್ರೆ ಏನರ್ಥ?
ಪ್ರಾಣಿ ಸಂಚಾರ ಮೊದಲಾದಂತ ಪರಿಮಳದಲ್ಲಿ ವಾಕ್ಯ ಇಲ್ಲ, ಇಲ್ಲಿ ಆದರೂ ಹೇಳಿದನಷ್ಟೇ. ಪ್ರಾಣಿ ಸಂಚಾರಕ್ಕೆ ಅನುಕೂಲವಾಗಿ ಇರುವಿಕೆ, ಇದೇ ಆಕಾಶ ಎಂಬ ಶಬ್ದದ ಅರ್ಥ. ಇದು ಲೋಕದಲ್ಲಿಯೂ ಮತ್ತು ವೇದದಲ್ಲೂ ರೂಢವಾಗಿದೆ. ಈಗ ಲೋಕದಲ್ಲಿ ರೂಢವಾಗಿರುವುದು ಅಂದ್ರೆ ಹೇಗೆ? ಜಗತ್ತಿನಲ್ಲಿ ನಾವೆಲ್ಲರೂ ಈ ಆಕಾಶಕ್ಕೆ ಹೇಳ್ತೀವಿ, ಸ್ಪೇಸಿಗೆ ಹೇಳ್ತೀವಿ ಅಂತ ಒಂದು. ವಿಯದ್ ವಿಷ್ಣು ಪದಂ ವಾಪಿ ಪುಂಸ್ಯಾಕಾಶ ವಿಹಾಯಸಿ ಅಂತ ಅಮರಕೋಶದಲ್ಲಿ ಹಾಗಿದೆ. ಅಮರಕೋಶವನ್ನು ಕೂಡ ಒಂದು ಲೌಕಿಕ ಸಾಹಿತ್ಯ ಅಂತ ಪರಿಗಣನೆ ಮಾಡಿದ್ದಾರೆ, ಅಲ್ಲಿ ಆ ಥರ ಇದೆ. ಹಾಗಾಗಿ ಅಮರಕೋಶ ಮೊದಲಾದ ಲೌಕಿಕ ಸಾಹಿತ್ಯದಲ್ಲಿ ಆಡು ಮಾತಿನಲ್ಲಿಯೂ ಕೂಡ ಆಕಾಶ ಎಂಬ ಶಬ್ದವನ್ನ ನಾವೀಗ ನೋಡ್ತಾ ಇರುವಂತಹ ಆಕಾಶದಲ್ಲೇ, ನಮಗೆ ಅನುಭವಕ್ಕೆ ಬಂದಿರುವ ಆಕಾಶದಲ್ಲೇ ಪ್ರಯೋಗ ಮಾಡಿದ್ದಾರೆ ಹೊರತು ಪರಮಾತ್ಮನಲ್ಲೆಲ್ಲ. ಹಾಗೆ ವೇದಯೋಹ ಅಂತಂದ್ರೆ ಆತ್ಮನ ಆಕಾಶ ಸಂಭೂತಃ, ಆತ್ಮನಿಂದ ಆಕಾಶ ಹುಟ್ಟಿತು ಅಂತ ಈಗ ಏನು ತೈತರಿಯ ಉಪನಿಷತ್ತಿದೆ, ಅಲ್ಲೂ ಕೂಡ ಆಕಾಶ ಅಂದ್ರೆ ಪರಮಾತ್ಮ ಹುಟ್ಟಿದ ಅಂತ ಅರ್ಥ ಅಲ್ಲ, ಈ ಆಕಾಶ ಹುಟ್ಟಿತು ಅಂತಾನೆ ಅರ್ಥ. ಭೂತಾಕಾಶ ಒಂದು ಸ್ಪೇಸ್ ಹುಟ್ಟಿತು ಅಂತಾನೆ ಅರ್ಥ. ಇತ್ಯಾದು ವೇದೇ ಇತ್ಯರ್ಥ. ಈಗ ನಾವು ನೋಡ್ತಿರುವಂತಹ ಅಣುಭಾಷ್ಯದ ತತ್ವಮಂಜರಿ ಏನಿದೆ, ಅಲ್ಲಿ ಇತಿ ಸುಧೋಕ್ತ ದಿಶಾ ಅಂತ ಏನಿದೆಯಲ್ಲ, ಆಕಾಶನಂ ಅವಕಾಶ ಅಂತಿದೆ. ಆಕಾಶನಂ ಅವಕಾಶ ಇತಿ ಸುಧೋಕ್ತ ದಿಶಾ ಅಂತ, ಅದ್ರ ಬದಲು ಆಕಾಶನಂ ಅವಕಾಶತ್ವಂ ಇತಿ ಸುಧೋಕ್ತ ದಿಶಾ ಅಂತ ಮಾಡಬೇಕು. ಸುಧಾದಲ್ಲಿ ಕೂಡ ಹಾಗೆ ವಾಕ್ಯ ಪ್ರಯೋಗ ಇದೆ. ಆದ್ರಿಂದ ಅವಕಾಶತ್ವಂ ಅಂತ ಅಲ್ಲಿ ತಿದ್ದುಕೊಳ್ಳುವುದು ಅನಿವಾರ್ಯ. ಇತಿ ಸುಧೋಕ್ತ ದಿಶಾ ಅಂತಿದೆಯಲ್ಲ, ಇದು ತತ್ವಮಂಜರಿಯಲ್ಲಿ, ಇದನ್ನ ನಾವು ಆ ಸುಧಾದ ಜೊತೆಗೆ ಹೋಲಿಸಿ ನೋಡಿದಾಗ ನಮಗೊಂದು ಅಂಶ ಗಮನಕ್ಕೆ ಬರ್ತದೆ. ಸುಧಾದಲ್ಲಿ ಛಂದೋಗಾಃ ಪಠಂತಿ ಅಲ್ಲಿಂದ ಪ್ರಾರಂಭಿಸಿ ಪ್ರಯೋಗಶ್ಚ ಲೋಕವೀದಯೋ ಆಕಾಶ ಶಬ್ದಸ್ಯ ಭೂತ ವಿಷಯೋ ಬಹುಲಃ ಅಂತ ಹೀಗೆ ಪೂರ್ವಪಕ್ಷ ಮುಂದುವರೆದಿವೆ. ಮತ್ತೆ ನನುಚ ಸರ್ವಾಣಿ ಹವಾ ಇತ್ಯಾದಿ ಮತ್ತೆಯೂ ಕೂಡ ಪೂರ್ವಪಕ್ಷನೇ ಮುಂದುವರೆದಿದೆ. ಆಮೇಲೆ ಸುಧಾದಲ್ಲಿ ಇನ್ನೂ ಕೆಲವು ವಾಕ್ಯಗಳಿವೆ, ನನು ಅಂತಸ್ಥ ಧರ್ಮೋಪದೇಶಾದಿತ್ಯಾದಿನ ಅಂತ. ಕೊನೆಗೆ ಚೇಷ್ಟಾ ಹಿ ಚೇತನಾನಾಂ ಯಾ ಸಾ ಭವೇ ತತ್ಪ್ರಸಾದತಃ ಅಂತ ಅನುವ್ಯಾಖ್ಯಾನದ ಶ್ಲೋಕ ಬರ್ತದೆ. ಅಲ್ಲಿಂದ ಮುಂದೆ ಆ ಸಿದ್ಧಾಂತದ ವಿವರಣೆ ಇದೆ. ಹೀಗಿರುವಾಗ ಜಯತೀರ್ಥರು, ಸುಧಾಕಾರರು ಆಕಾಶನಂ ಅವಕಾಶತ್ವಂ ಅಂತ ಪ್ರಯೋಗ ಮಾಡಿರುವುದೇನಿದೆ, ತಾವು ಆ ಪೂರ್ವಪಕ್ಷವನ್ನ ಏನು ಪ್ರಸ್ತುತ ಮಾಡಿದ್ದಾರೆ, ಆ ಪೂರ್ವಪಕ್ಷದ ಪ್ರಸ್ತಾವದಲ್ಲಿ ಬಂದಿರುವಂತಹ ವಾಕ್ಯ ಪ್ರಯೋಗ ಅದು ಆಕಾಶನಂ ಅವಕಾಶತ್ವಂ ಅಂತ. ಆದರೆ ಇಲ್ಲಿ ತತ್ವಮಂಜರಿಕಾರರು ರಾಘವೇಂದ್ರ ಸ್ವಾಮಿಗಳು ಆಕಾಶನಂ ಅವಕಾಶತ್ವಂ ಇತಿ ಸುಧೋಕ್ತ ದಿಶಾ ಅಂತ ಹೇಳಿರುವುದೇನಿದೆ, ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಹೇಳ್ತಿದ್ದಾರೆ. ಪೂರ್ವಪಕ್ಷದ ಪ್ರಶ್ನೆಗೆ ಉತ್ತರ ರೂಪವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸಿದ್ಧಾಂತದ ತಿರುಳೇನಿದೆ ಅದನ್ನ ವಿವರಿಸುವಾಗ ಆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಮೇಲ್ನೋಟಕ್ಕೆ ಇದೊಂದು ಅಸಂಗತ ಅಂತ ನಮ್ಗೆ ಕಾಣೋ ಸಾಧ್ಯತೆ ಇದೆ. ಯಾವ ಅಭಿಪ್ರಾಯವನ್ನ ಸುಧಾಕಾರರು ಪೂರ್ವಪಕ್ಷದಲ್ಲಿ ಹೇಳಿದಾರೋ ಅದನ್ನು ಇವರು ಸಿದ್ಧಾಂತವನ್ನು ವಿವರಿಸುವಾಗ ಹೇಳಿದಾರಲ್ಲ ಅಂತ ಒಂದು ಗೊಂದಲ ಆಗೋ ಸಾಧ್ಯತೆ ಇದೆ. ಆದರೆ ಅದಕ್ಕೆ ಹೀಗೆ ಸಮಾಧಾನ ಮಾಡ್ಕೊಳ್ಬೇಕು. ಪೂರ್ವಪಕ್ಷದ ಅಭಿಪ್ರಾಯವನ್ನು ಹೇಳುವಾಗ ಸುಧಾದಲ್ಲಿ ಆಕಾಶನಂ ಅವಕಾಶತ್ವಂ ಅಂತ ಏನು ಹೇಳಿದಾರಲ್ಲ, ಅದು ಆ ಒಂದು ಅಂಶ ಸಿದ್ಧಾಂತಕ್ಕೂ ಕೂಡ ಸಮ್ಮತವೇ. ಅದರ ಬಗ್ಗೆ ಸಿದ್ಧಾಂತದಲ್ಲಿ ಭಿನ್ನಾಭಿಪ್ರಾಯ ಏನಿಲ್ಲ. ಹಾಗಿದ್ರೂ ಕೂಡ ಆಕಾಶದಿಂದ ವಾಚ್ಯನಾದವನು ಯಾವುದೋ ಈ ಭೂತಾಕಾಶವೋ ಅವ್ಯಾಕೃತ ಆಕಾಶವೋ ಅಲ್ಲ, ಪರಮಾತ್ಮನೇ ಅಂತ ಮುಂದೆ ಸಿದ್ಧಾಂತ. ಆದ್ರಿಂದ ಆಕಾಶ ಎಂಬ ಶಬ್ದಕ್ಕೆ ಅವಕಾಶತ್ವಂ, ಒಂದು ಜಾಗ ಕೊಡುವಿಕೆ, ಸ್ಪೇಸು ಅಂತೀಗ ಅರ್ಥ ಏನಿದೆ, ಅದು ಪೂರ್ವಪಕ್ಷದವರು ಹೇಳಿದ್ದಾದರೂ ಕೂಡ ಸಿದ್ಧಾಂತಕಾರರಿಗೂ ಅಭಿಪ್ರೇತವೇ. ಆ ಗುಣವೂ, ಜಾಗ ಕೊಡುವಿಕೆ ಅನ್ನುವ ಗುಣವೂ ಕೂಡ ಪರಮಾತ್ಮನ ಅಧೀನವೇ ಮತ್ತು ಮೂಲತಃ ಪರಮಾತ್ಮನಲ್ಲೇ ಇರೋದು, ಅವನ ಮೂಲಕವೇ ಈ ಆಕಾಶಕ್ಕೆ ಬಂದಿರೋದು ಅಂತ ಅರ್ಥ. ಆದ್ರಿಂದ ಮೂಲ ಸುಧಾದಲ್ಲಿ ಅದನ್ನ ಪೂರ್ವಪಕ್ಷದ ಅಭಿಪ್ರಾಯದ ಪ್ರಸಂಗದಲ್ಲಿ ಹೇಳಿದ್ದಾದರೂ ಕೂಡ ಇಲ್ಲಿ ತತ್ವಮಂಜರಿಕಾರರು ಅದನ್ನ ಸಿದ್ಧಾಂತವನ್ನು ಹೇಳುವಾಗ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳಬೇಕು.